ಒಂದು ವೇಳೆ ಕುಮಾರಸ್ವಾಮಿ ಅವರು ಅನುಭವದ ಕೊರತೆಯಿಂದನೋ ಏನೋ ತಪ್ಪಾಗಿದ್ದರೆ 2007ರಲ್ಲಿ ಮಾಡುವಂಥ ಭೂ ಸ್ವಾಧೀನ ತಪ್ಪಾಗಿದ್ದರೆ 2018ರಲ್ಲಿ ಮುಖ್ಯಮಂತ್ರಿ ಮತ್ತೆ ಆದರು. ಅದನ್ನು ಸರಿಪಡಿಸಬೇಕಾಯಿತು. ಅಥವಾ ರೈತರ ಹಿತವನ್ನು ಕಾಪಾಡೋಕ್ಕೆ ಬದ್ಧತೆ ಇದ್ದರೆ ಅದನ್ನು ಕೈ ಬಿಡಬೇಕಾಗಿತ್ತು. ಆದರೆ ಕುಮಾರಸ್ವಾಮಿ ಅವರು 18ನೇ ಇಸ್ವಿಲಿ 2018 ಕೂಡ ಮಾಡಲಿಲ್ಲ. ಈಗ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹಿಂದೆ ಇದ್ದಂಥ ಈ ಒಂದು ಭೂ ಸ್ವಾಧೀನವನ್ನು ಮುಂದುವರಿಸಿ ಅವರಿಗೆ ಭೂ ಪರಿಹಾರವನ್ನು ಕೊಡಬೇಕು. ಅದ್ರ ಮುಖಾಂತರ 18-19 ವರ್ಷದ ನೆನೆಗುದಿಗೆ ಬಿದ್ದಂಥ ಈ ವ್ಯಾಜ್ಯವನ್ನು, ಈ ರೈತರ ಹೋರಾಟವನ್ನು ಕೊನೆಗೊಳಿಸಿ ರೈತರಿಗೆ ಅನುಕೂಲ ಆಗುವಂಥ ಕೆಲಸವನ್ನು ಮಾಡಬೇಕು. ಅದ್ರ ಮುಖಾಂತರ ಈಗಾಗಲೇ ಇದುವರೆಗೂ 19 ವರ್ಷದಲ್ಲೂ ಕೂಡ ಆ ರೈತರು ಜಮೀನು ಮಾರಲಿಕ್ಕಾಗಲಿ ಬೇರೆ ಬೇರೆ ವ್ಯವಹಾರ ಮಾಡಲಿಕ್ಕಾಗಲಿ ಇದುವರೆಗೂ ಆಗಿರಲಿಲ್ಲ. ಅದರಿಂದ ಈ ಸರ್ಕಾರ ಬಂದ ಮೇಲೆ ಅದನ್ನು ಒಂದು ತೀರ್ಮಾನ ತೆಗೆದುಕೊಂಡು ಸ್ಮಾರ್ಟ್ ಸಿಟಿಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಒಂದು ಸಾರಿ ತೀರ್ಮಾನ ತೆಗೆದುಕೊಂಡ್ರು ಅದು ಮಾಡಬೇಕು ಅಂತ. ಮತ್ತೆ 2ನೇ ಸಾರಿ ಕೂಡ ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಅದ್ರ ಬಗ್ಗೆ ರೈತರ ಹಿತವನ್ನು ಕಾಪಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ. ಆದರೆ ಇತ್ತೀಚೆಗೆ ನಮ್ಮ ಸರ್ಕಾರ ಅಂದರೆ ವಿಶೇಷವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಕಾರ್ಯವನ್ನು ಮಾಡಬೇಕು ಅಂತೇಳಿ ಕೈಗೆತ್ತಿಕೊಂಡ ಮೇಲೆ ಇದು ಈ ಕಾಲದಲ್ಲಿ ಆಗಬಾರ್ದು ಅಂತ ಉದ್ದೇಶ ನನಗನ್ನಿಸ್ತದೆ. ಇದು ಬದ್ಧತೆಯ ಕೊರತೆಯಿಂದ ಆಗಿರುವಂಥ ಕೆಲಸ. ಡಿ ಕೆ ಶಿವಕುಮಾರ್ ಅವರು ಮಾಡಬಾರ್ದು ಅಂತ ಉದ್ದೇಶವನ್ನು ಇಟ್ಟುಕೊಂಡು ಅವರ ಅನುಯಾಯಿಗಳು ಅಥವಾ ಅವರ ಪಕ್ಷದ ಕಾರ್ಯಕರ್ತರು ನಮಗೆಲ್ಲ ನಮ್ಮ ವಿಶೇಷವಾಗಿ ಪಕ್ಷದ ನಾಯಕರಾದ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಬಗ್ಗೆ ಭಾಳ ಹಗುರವಾಗಿ ಮಾತಾಡಿರೋದು ಇವೆಲ್ಲವನ್ನ ನೋಡ್ತಾ ಇದ್ದೀವಿ. ನಮಗೆ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಇದು ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಆಗಲಿ, ವಿರೋಧ ಪಕ್ಷ ನಾಯಕರು ಸನ್ಮಾನ್ಯ ಕುಮಾರಸ್ವಾಮಿ ಅವರಾಗಲಿ ಅಭಿವೃದ್ಧಿ ಕಡೆ ಗಮನ ಕೊಡದೇನೆ ಜನಗಳಿಗೆ ಮನೋರಂಜನೆ ಕೊಡಬೇಕು ಅಂತೇಳಿ ದಿನಪತ್ರಿಕೆ ಹೇಳಿಕೆಯನ್ನು ಕೊಡೋದು ನಿಲ್ಲಿಸಬೇಕು. ಇದ್ರ ಮುಖಾಂತರ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ಹೆಚ್ಚು ಅಭಿವೃದ್ಧಿ ಕಡೆ ಗಮನ ಕೊಟ್ಟರೆ ಈ ಜಿಲ್ಲೆ ಅಭಿವೃದ್ಧಿ ಆಗ್ತದೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು 2 ಸಾರಿ ಮುಖ್ಯಮಂತ್ರಿ ಆದರು. ರೈತರ ಮಗ ಅಂತ ಹೇಳ್ಕೊಂಡಂಥ ಕುಮಾರಸ್ವಾಮಿ ಅವರು ಈ ಜಿಲ್ಲೆಗೆ ಒಂದೇ ಒಂದು ನೀರಾವರಿ ಯೋಜನೆಯನ್ನು ಮಾಡಲಿಲ್ಲ. ಯಾವುದೇ ನೀರಾವರಿ ಯೋಜನೆ ಮಾಡದೇನೂ ಕೂಡ ಕುಮಾರಸ್ವಾಮಿ ರೈತರ ಅಭಿವೃದ್ಧಿಗೋಸ್ಕರ, ರೈತರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೋಸ್ಕರ ರಾಜಕೀಯ ಇದ್ದೀನಿ ಅಂತೇಳಿ ಅನೇಕ ಸಾರಿ ಹೇಳಿದ್ದಾರೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರೂ ಕೂಡ ಚನ್ನಪಟ್ಟಣದಲ್ಲಿ ಮುಖ್ಯಮಂತ್ರಿ ಆದರು, ರಾಮನಗರದಲ್ಲಿ ಮುಖ್ಯಮಂತ್ರಿ ಆದರು. 2 ತಾಲೂಕಿಗೆ ಯಾವುದೇ ಒಂದು ನೀರಾವರಿ ಯೋಜನೆಯನ್ನು ಮಾಡಲಿಲ್ಲ. ರೈತರ ಮಗ ಅಂತ ಹೇಳ್ಕೊಂಡಂಥ ಕುಮಾರಸ್ವಾಮಿ ಅವರು ಮಾಡಲಿಲ್ಲ. ಆದರೆ ಒಬ್ಬ ಸಾಮಾನ್ಯ ಮಾಸ್ಟರ್ ಮಗ CP ಯೋಗೇಶ್ವರ್ ಅವರು ಅದು ಮಾಡಿ ತೋರಿಸಿದ್ದಾರೆ. ಅಂದರೆ ಒಬ್ಬ ಯೋಗೇಶ್ವರ್ ಕೈಲಾದಂಥ ಕೆಲಸ ರೈತರ ಉದ್ಧಾರ ಮಾಡಲಿಕ್ಕೋಸ್ಕರ ಜನ್ಮತಳಾದಂಥ ದೇವೇಗೌಡರ ಕುಟುಂಬದಲ್ಲಿ 2 ಸಾರಿ ಮುಖ್ಯಮಂತ್ರಿ ಆದರೂ ಕೂಡ ಅವರ ಅಭಿವೃದ್ಧಿಯನ್ನು ನೀರಾವರಿ ಯೋಜನೆ ಮಾಡಲಿಲ್ಲ. ಇಷ್ಟಾದರೂ ಕೂಡ ಅವರು ಪ್ರತಿದಿನ ಬಾಯಿಗೆ ಬಂದ ಹಾಗೆ ಒಂದು ಹೇಳಿಕೆ ಕೊಡೋದು, ವಿಶೇಷವಾಗಿ ನೀವೆಲ್ಲ ಗೊತ್ತಿದೆ ಡಿ ಕೆ ಶಿವಕುಮಾರ್ ಬಗ್ಗೆ ಸುರೇಶ್ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಕುಮಾರಸ್ವಾಮಿ ಅವರು. ಈಗಾಗಲೇ 16 ವರ್ಷಗಳ ಹಿಂದೆಯೇ ಕುಮಾರಸ್ವಾಮಿಯವರು ಡಿ ಕೆ ಶಿವಕುಮಾರ್ ಬಗ್ಗೆ ಹಣ ಮಾಡಿದ್ದಾರೆ, ಹಾಗೆ ಹೀಗೆ ಬಂಡೆ ಹೊಡೆದಿದ್ದಾರೆ ಅಂತ ಹೇಳಿದಾಗ ಡಿ ಕೆ ಶಿವಕುಮಾರ್ ಉತ್ತರ ಕೊಟ್ಟಿದ್ದಾರೆ. ಹೌದಪ್ಪ, ನಾನು ಗ್ರಾನೈಟ್ ವ್ಯವಹಾರ ಮಾಡಿದ್ದೀನಿ, ಬಂಡೆ ಹೊಡೆದಿದ್ದೀನಿ, ಹಣ ಸಂಪಾದನೆ ಮಾಡಿದ್ದೀನಿ, ಆಸ್ತಿ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಆದರೆ ಸತ್ಯ ಹರಿಶ್ಚಂದ್ರ ಅಂತ ಕುಮಾರಸ್ವಾಮಿ ಅವರು ರಾಮನಗರಕ್ಕೆ ಬಂದಾಗ 2004ಕ್ಕೆ ರಾಮನಗರಕ್ಕೆ ಬಂದಾಗ ಅವರ ಆರ್ಥಿಕ ಪರಿಸ್ಥಿತಿ ಏನಿತ್ತು, ಇವತ್ತೇನದೆ ಅಂತ ನೀವು ಯೋಚನೆ ಮಾಡಬೇಕಾಗಿದೆ. ಯಾರೂ ಬೇಡ, ನಮಗೆ ಹೆಚ್ಚಿಗೆ ಕುಮಾರಸ್ವಾಮಿ ಪತ್ನಿ ಧರ್ಮಪತ್ನಿ ಲಲಿತಮ್ಮನವರು ಕೂಡ ಅವರ ಚುನಾವಣೆ ನಿಂತಾಗ ಎಷ್ಟೆಷ್ಟು ಅವರ ಆಸ್ತಿ ಇದೆ ಅಂತೇಳಿ ಘೋಷಣೆ ಮಾಡಿಕೊಂಡಿದ್ದಾರೆ. ನಿಖಿಲ್ ಅವರು ಕೂಡ
ಈ ಕಳೆದ ಚುನಾವಣೆ 23 ಚುನಾವಣೆ ರಾಮನಗರ ಚುನಾವಣೆ ನಿಂತಾಗ ಅವರ ಆಸ್ತಿ ಎಷ್ಟು ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿರಬೇಕು, 139 ಕೋಟಿ ಆಸ್ತಿಯನ್ನು ಘೋಷಣೆ ಮಾಡ್ಕೊಂಡಿದ್ದಾರೆ. ಅಂದರೆ ಇವರು ಕುಮಾರಸ್ವಾಮಿ ಧರ್ಮಪತ್ನಿ, ಕುಮಾರಸ್ವಾಮಿ ಮಗ ಇಷ್ಟೆಲ್ಲ ಸಾವಿರಾರು ಕೋಟಿಯನ್ನು ಲೂಟಿ ಮಾಡಿದ್ರು ಕೂಡ ಅವರು ಮಾತ್ರ ಸತ್ಯ ಹರಿಶ್ಚಂದ್ರು, ಬೇರೆಯವರು ಯಾರು ಕೂಡ ಸತ್ಯ ಹರಿಶ್ಚಂದ್ರಲ್ಲ, ಅವ್ರು ಲೂಟಿ ಮಾಡೋಕ್ಕೆ ಬಂದಿದ್ದಾರೆ ಅಂತ. ಈ ಹಣ ಇಲ್ಲಿಂದ ಬಂತು. ಸನ್ಮಾನ್ಯ ದೇವೇಗೌಡರ ಕುಟುಂಬದವರು, ದೇವೇಗೌಡರು, ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ ಇಲ್ಲಿ ಯಾವುದು ಜಮೀನು ಯಾವುರದು ಕೇತ್ಕಾನಹಳ್ಳಿಲಿ ಏನಾರು ಆಲೂಗಡ್ಡೆ ಬದನೆಕಾಯಿ ಬೆಳೆದಿದ್ರೆ ಅವ್ರಿಗೆ ಅನುಕೂಲವಾಗಿ ಇಷ್ಟು ಕೋಟಿ ಸಂಪಾದನೆ ಮಾಡೋದು ಅಷ್ಟ ಬೆಳೆ ಬೆಳೆದಿದ್ರೆ ಪಾಪ ರೈತರು ಭಾಳ ಕಷ್ಟ ಇದ್ದಾರೆ. ಅವರು ಕೂಡ ಹೇಳ್ಕೊಟ್ಟು ಕೋಟಿಗಟ್ಟಲೆ ಸಂಪಾದನೆ ಮಾಡೋದು ಹೆಂಗೆ ಅಂತ ಕುಮಾರಸ್ವಾಮಿ ಅವರು ಕುಟುಂಬ ಹೇಳ್ಕೊಡ್ಬೇಕು ಅಂತ ಹೇಳ್ಕೊತೀನಿ.